ಅಥವಾ ಇನ್ಸ್ಪೆಕ್ಟರ್ ಅಂತ ಕರಿಬೇಡ, ಪಾಪು ಅಂತ ಕರಿ, ಈ ರೀತಿಯಾಗಿ ಮೆಸೇಜನ್ನು ಕಾಲನ ಮಾಡಿದ್ದಾರೆ. ಕಾಫಿ ಕುಡಿಸ್ತೀಯಾ, ಮನೆಗೆ ಬರಲ್ಲ ಅಂತೇಳಿ ಟಾರ್ಚರ್ ಅನ್ನು ನೀಡಿದ್ದಾರೆ ಕೋಣನಕುಂಟೆ ಇನ್ಸ್ಪೆಕ್ಟರ್. ನಿರಂತರವಾಗಿ ಕರೆ ಮಾಡಿ ನನಗೆ ಹಿಂಸೆ ಕೊಡ್ತಾರೆ. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಯಶಸ್ವಿನಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಈ ರೀತಿಯಾಗಿ ವರ್ತನೆ ಕಂಡುಬಂದಿದೆ. ಕಿಸ್ ಕೊಡು, ಹಗ್ ಮಾಡ್ಕೋ ಅಂತ ಹಿಂಸೆಯನ್ನು ಮಾಡ್ತಾರೆ. ಯಾಕೆ ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ನೀನು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಟಾರ್ಚರನ್ನು ಇನ್ಸ್ಪೆಕ್ಟರ್ ಪಾಪಣ್ಣ ಕೊಡ್ತಾ ಇದ್ರು. ಇನ್ಸ್ಪೆಕ್ಟರ್ ಪಾಪಣ್ಣ ಅನ್ನಬಾರ್ದು, ಪಾಪು ಅನ್ನಬೇಕು. ಇನ್ಸ್ಪೆಕ್ಟರ್ ಅಂದರೆ ಅಲ್ಲೇ ಬಂದು ಹೊಡಿತೀನಿ ನೋಡು, ಈ ರೀತಿಯಾಗಿ ಎಲ್ಲ ಯಶಸ್ವಿನಿ ಅವರ ಜೊತೆಗೆ ವರ್ತನೆಯನ್ನು ಮಾಡಿದ್ದಾರೆ. ಅವರ ಆಡಿಯೋ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಇನ್ಸ್ಪೆಕ್ಟರ್ ಪಾಪಣ್ಣ ಅವರ ವಿರುದ್ಧವಾಗಿ ಯಶಸ್ವಿನಿ ಅವರು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ನಿರಂತರವಾಗಿ ಕರೆ ಮಾಡಿ ಹಿಂಸೆಯನ್ನು ಕೊಡ್ತಾರೆ ನನಗೆ ಅಂತೇಳಿ ಯಶಸ್ವಿನಿ ಅವರು ಆರೋಪವನ್ನು ಮಾಡಿರುವಂಥದ್ದು. ಇನ್ಸ್ಪೆಕ್ಟರ್ ಪಾಪಣ್ಣ ವಿರುದ್ಧ ಯಶಸ್ವಿನಿ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ. ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವ್ ಇಲ್ಲ, ನಾನು ಈ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಮಾತಾಡ್ತಿರೋದು. ಇವತ್ತು ನಾನು ಈ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣನಕುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ. ನನಗೆ ತುಂಬಾ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳ್ಸೋದು, ಐ ಲವ್ ಯು, ಯು ಆರ್ ವೆರಿ ಸೆಕ್ಸಿ, ಇನ್ನ ಕೆಟ್ಟದಾಗಿದೆ. ಆ ಮೆಸೇಜಸ್ ಎಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದಾರೆ ನಮ್ಮ ಅಡ್ವೊಕೇಟ್ ಅವರು. ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನ್ ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ ಮನೆಗೆ ಬರ್ಬೇಕು ಅಂತಾರೆ. ಏನ್ ಅರ್ಥ ಸರ್? ನಾನು ಇನ್ಸ್ಪೆಕ್ಟ್ರು ಅಂದ್ರೆ ಏನು ನನ್ನ ಇನ್ಸ್ಪೆಕ್ಟ್ರು ಅಂತ್ಯಾ, ನಾನು ನಿನ್ ಕ್ಲೋಸ್ ಫ್ರೆಂಡು ಅಂತಾರೆ. ಈಗ ನನ್ನ ಮೇಲೆ ರೌಡಿ ಶೀಟ್ ಮಾಡಿದ್ದಾರೆ. ರೌಡಿ ಶೀಟ್ ಮಾಡಿದ್ಮೇಲೆ ಇನ್ಸ್ಪೆಕ್ಟ್ರು ನನ್ನ ಹತ್ರ ಕ್ಲೋಸ್ ಫ್ರೆಂಡ್ ಹೆಂಗಾಗ್ತಾರೆ ಸರ್? 2009 ಅಲ್ಲಿ RT ನಗರಲ್ಲಿ ಹಿಂಗೆ ನ್ಯಾಯ ಕೇಳಕ್ ಹೋದಾಗ ಅಲ್ಲಿ BP ಪ್ರಸಾದ್ ಅಂತ ಇರ್ತಾನೆ. ಅವನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ನನ್ನ ಹೆಂಡತಿ ಮನೇಲಿಲ್ಲ, ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ, ನಿಮ್ ಜೊತೆ ಏಕಾಂತವಾಗಿ ಇರ್ಬೇಕು ಅಂತಾನೆ. ಅವಾಗ್ಲೂ ಕಮಿಷನರ್ ಆಫೀಸಲ್ಲಿ ಬಂದು ಶಂಕರ್ ಬಿದ್ರೆ ಅವರು ಇದ್ರು. ಕಂಪ್ಲೇಂಟ್ ಕೊಡೋಕೆ ಅಂತ ಬಂದಾಗ ಶಂಕರ್ ಬಿದ್ರೆ ಅವರು ರಿಲೇಟಿವ್ ಇಲ್ಲ, ನಾನು ಈ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಅಂದ್ರು. ನಾನು ಸ್ಟ್ರೈಟ್ ಹೋಗಿ TV9 ಅಲ್ಲಿ ಕೂತ್ಕೊಂತೀನಿ. ಅವಾಗ ಶಂಕರ್ ಬಿದ್ರೆ ಅವರೇ ಲೈನ್ಗೆ ಬರ್ತಾರೆ. ಏನಿದು ಇಷ್ಟು ಚಿಕ್ಕ ಇಷ್ಟು ದೊಡ್ಡದ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲಿ ಇದೆಲ್ಲ ಕಾಮನ್, ಈಸಿಯಾಗಿ ತಗೊಬೇಕು ಅಂತಾರೆ. ನನ್ ಜೊತೆ ಪ್ರಮಿಳಾ ನೇಸರ್ಗಿ ಅವ್ರು ಕೂತಿರ್ತಾರೆ, ಮಂಜುಳಾ ನಾಯ್ಡು ಅವ್ರು ಕೂತಿರ್ತಾರೆ, ವಿಮ್ಲಾ ಅವ್ರು ಕೂತಿರ್ತಾರೆ. ಅವಾಗ ನಾನೇ ಬೋಲ್ಡ್ ಆಗಿ ಮಾತಾಡ್ತೀನಿ, ಏನ್ ಸರ್ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್, ಈಸಿ ಆಗ್ತಾರೆ. ನೀವು ಒಂದು ಕಮಿಷನರು ಅಂತ ಮಾತಾಡ್ತಿಲ್ಲ, ಒಂದು ಪಬ್ಲಿಕ್ ತರ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಹೇಳಿ ಅಂತಾರೆ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಮನ್ ಅಲ್ಲ ಸರ್, ಈಸಿಯಾಗಿ ತಗೊಬೇಕಲ್ಲ. ನಿಮ್ಮ ಹೆಂಡ್ತಿದೋ ನಿಮ್ಮ ಮಗಳದ ನಂಬರ್ ಕೊಟ್ಬಿಡಿ, ಡೈಲಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ, ಏಕಾಂತವಾಗಿರ್ಲಿ, BP ಪ್ರಸಾದ್ ಅಂತೀನಿ. ಶಂಕರ್ ಬಿದ್ರೆ ಅವರು ಇಲ್ಲ, ನಾನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಾರೆ. ನೀವು ಸಸ್ಪೆಂಡ್ ಮಾಡದೆ ಹೋದ್ರೆ ನಾನು ಇದೇ ಕಮಿಷನರ್ ಆಫೀಸ್ ಮುಂದೆ ಸೀಮೆಣ್ಣೆ ಹೊಯ್ಕೊಂಡು ಅಂಟಿಸ್ಕೊಂತೀನಿ ಅಂತ. ಅದು ಬಿಟ್ಟು 1 ವರ್ಷಕ್ಕೆ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಬಸವನಗುಡಿ ಸ್ಟೇಷನ್ ಅಲ್ಲಿ. ರೌಡಿ ಶೀಟ್ ಓಪನ್ ಮಾಡಿದಾಗ 2017 ಅಲ್ಲಿ ಇವರು ಇರ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ. ಎನ್ಕ್ವೈರಿಗೆ ಅಂತ ಕರೆಸ್ತಾರೆ ನನ್ನ. 2016 ಅಲ್ಲಿ ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದ್ರೆ, ಅಷ್ಟು ಫಿಲ್ತಿ ಲ್ಯಾಂಗ್ವೇಜ್. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಅವಾಗ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಕಮಿಷನರ್ ಆಫೀಸ್ ಒಂದ್ಸತಿ ಶಂಕರ್ ಬಿದ್ರೆ ಅವ್ರ ಹತ್ರ ಬಂದಾಗಲೇ ನನ್ಗೆ ನ್ಯಾಯ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.